ಕಾಂಗ್ರೆಸ್ ಈಗ ಹೇಳಿಲ್ವ ಸಿದ್ದರಾಮಯ್ಯ ಬಾಕಿಗಳೆಲ್ಲ ಈಗ ಇದನ್ನ ಮಾಡ್ತೀವಿ ಅಂತ, ಕಡಿಮೆ ಮಾಡ್ತೀವಿ ಅಂತ. ಬಂದೇ ಬರ್ತವೆ, ಎಲ್ಲೂ ಆಗ್ತವೆ. ಅದೊಂದೇನ ಇರೋದು ಹೋಗ್ಲಿ ಮಾಡಕ್ಕೆ, ತರದ ಬೇಕಾದಷ್ಟು ದಾರಿಗಳು ಇರ್ತವೆ. ಅದೊಂದೇ ದಾರಿ ಬದುಕಕ್ಕೆ. ಅವ್ರ ಆಫೀಸರ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ಬೋದಲ್ವಾ, ಸಿಸ್ಟಮ್ ಅಲ್ಲಿ ಇಟ್ಕೊಂಡು ಅನುಕೂಲನೂ ಮಾಡ್ಕೊಡ್ಬೋದಲ್ವಾ. ಅಂದ್ರೆ ನಾವು ಇಷ್ಟು ದಿನ ಎಲ್ಲ ಫೀಲ್ಡ್ ನೋಡಿರೋರು, ನಮಗೆ ಗೊತ್ತಾಗಲ್ವಾ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ಬೇಕು, ಎಲ್ಲ ಆಪ್ರೇಟ್ ಮಾಡ್ಬೇಕು ಅಂತ. ನಮ್ದು ಈಗ ಇನ್ನೂ ನಮ್ದು ಒಂದು 30 ಲಕ್ಷ ಸಾಲ ಇದೆ. ಹಂಗಂತ ನಾವೇನ್ ತಲೆ ಕೆಡ್ಸ್ಕೊಂಡಿದೀವೋ, ಯಾವ್ದನ್ನ ಏನೋ ಇದು ಮಾಡಿದೀವಿ. ಬರ್ತತ್ ಒಂದಿನ, ಸ್ವಲ್ಪ ಪೇಷನ್ಸ್ ಆಗಿ ಇರ್ಬೇಕು. ಎಲ್ಲೂ ಹೋಗಲ್ಲ. ಕೆಲಸ ಮಾಡಿದೀವಿ, ಎಲ್ಲ ಮಾಡಿದೀವಿ. ಇದು KRD ಸಾಲ ಇದು ಕೆಲಸ ಮಾಡಕ್ಕ ಯಾವ್ದು ಸಾಲ ಸರ್? ಅದೇಪ್ಪ, ಇವರು ಸಿಸ್ಟರ್ಸ್ ಎಲ್ಲ ತಂದು ಹಾಕಿಲ್ವಾ ಕೆಲ್ಸಕ್ಕೆ? ಅದೇ ಕೆಲಸ. ಹಾಂ ಸರ್. ಅಲ್ಲೇ ಹಾಸನದಿಂದ 10 ಲಕ್ಷ ತಂದು ಹಾಕಿಲ್ವಾ ಕೆಲ್ಸಕ್ಕೆ ನಾವು? ಅದೆಲ್ಲ ಸಾಲ ಇನ್ನೂ ನಾವು ಇಂಟ್ರೆಸ್ಟ್ ಕಟ್ತಾ ಇದೀವಲ್ಲ, ಅವಾಗ ತಂದು ಹಾಕಿದ್ದು. ಅದಕ್ಕೆಲ್ಲ ಏನ್ ತಲೆ ಕೆಡ್ಸ್ಕೊಂತೀವ? ಬರ್ತತೆ, ಕೊಟ್ಕೊಂಡು ತೀರ್ಸ್ಬೇಕಷ್ಟೇ. ಎಲ್ಲೂ ಹೋಗಲ್ಲ, ಒಂದೇ ಬರುತ್ತೆ. ಏನೋ ಬ್ಯಾಡ್ ಟೈಮು ಈ ಫ್ರೀ ಸ್ಕೀಮ್ ಬಂದು ಹಂಗಾಗಿ ಸ್ವಲ್ಪ ಡೆವಲಪ್ಮೆಂಟ್ ವರ್ಕ್ ಸ್ವಲ್ಪ ಕಮ್ಮಿ ಆಯ್ತು. ಅದು ಒಂಥರ ಇದು ಏನು ಇಲ್ಲಿ ನೆಗೆಟಿವ್ ಆವೃತವಾಗಿರೋಂಥ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ಯಾ. ಅದು ನಿನ್ ತಪ್ಪಲ್ಲ. ಏನಪ್ಪ ಅಂದ್ರೆ ಸುಳ್ಳೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಈ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ಯಾ, ಹಂಗಾಗಿ ಇದು ಸಮಸ್ಯೆ ಆಗಿದೆ. ಅದೇ ಸರ್, ಅದು ಒಂದು ಸರ್. ಆಮೇಲೆ ಚಿಕ್ಕಮಗಳೂರು 10 ಲಕ್ಷ ಅಲ್ಲ, ಅದೇ ಮೇನ್ ರೀಸನ್ ಅಪ್ಪ. ಯಾವ್ದನ್ನ ಸಮ್ಮಿಶ್ರ ಸರ್ಕಾರ ಬಂದಿದ್ರೆ ದುಡ್ಡು ರಿಲೀಸ್ ಆಗಂಗಿರ್ತಾ ಇತ್ತಾ? ಇಷ್ಟೊತ್ತಿಗೆಲ್ಲ ದುಡ್ಡೇ ಸುಡ್ತಿದ್ವಿ ಇದ್ರದ್ದು ರಾಮನಗರದ್ದು. ಅದೇ ರಾಮನಗರನೇ ಮೇನ್ ಸರ್ ಅದಿರೋದು. ಅದೇ 10 ಕೋಟಿ ಪ್ರಾಜೆಕ್ಟ್ ಅದಾಗ್ಬಿಟ್ಟಿದ್ರೆ ಎಲ್ಲರಿಗೂ ಹೋಗಿ ಸ್ವಲ್ಪ ಕಾಲಿಗೆ ಬೆಲೆಗೆ ಬಿದ್ದು HK ಪಾಟೀಲ್ ಅರ್ಥ ಆಯ್ತಾ ಸರ್? ನಾವು ಅರವಿಂದ್ ಸರ್ ಕರ್ಕೊಂಡು ಎಲ್ಲ ಜೊತೆಗೆ ಹೋಗ್ಬೇಕು. ನನ್ ಮಗ ಏನು ಮಾಡಲ್ಲ ಬರಪ್ಪ. ಚಂದ್ರಾಯಪಟ್ಟಣ ನೀರಂಗಿದೆ. ನೀವು ಇದೇನ ಇನ್ನೊಂದ್ಸಲಿ ಹುಷಾರಾಗಿರಿ. ನಮ್ ಬಗ್ಗೆ ಏನಾರ ಮಾತಾಡಿದ್ರೆ ನಿಮ್ ಮುಂದೆ ಕ್ಷಮೆ ನೋಡ್ತೀವಿ. ನೀವು ಆ ಹೆಣ್ಮಕ್ಳನ್ನ ಕಳ್ಸಿದೀರಾ, ಇವ್ ಭಾರಿ ದಂಡ ಅದೇ ನಿಮ್ಗೆ. ನಾವು ಬಿಡಲ್ಲ ಮುಂದೆ ದಿನ. ಎಲ್ಲ ನನ್ನ ತಗತಿ ಹಕ್ಕು ಮಾಹಿತಿಲಿ 15 ಲಕ್ಷಕ್ಕಾಗಿ 12 ಲಕ್ಷಕ್ಕಾಗಿದ್ದ 30 ಲಕ್ಷ ಮಾಡಿದ್ದೀರಿ. ಅದು ಗೊತ್ತಿದೆ ನನಗೆ. ತಾವು ಇನ್ನು ಮುಂದೆ ಚೀಫ್ ಆಫೀಸರೇ, ತಾವು ಏನಾರ ಇನ್ನು ಮುಂದೆ ನನಗೆ 5-6 ಮಾಹಿತಿ ಇದೆ. ಈ ಸತ್ಗೆ ಈ ಖಾತೆಗೆ 15ರಿಂದ 25 ಸಾವಿರ ತಗೊಳ್ಳೋದು ಬಂದಿದೆ. ನೆಕ್ಸ್ಟ್ ಮುಂದಿನ ನಮ್ಮ ಹೋರಾಟ ಇದು ಮುಗಿದ ಮೇಲೆ ಪುರಸಭೆ ಮುಂದೆನೆ ಹೋರಾಟ ಎಲ್ಲಾನು ನಮಗೆ ಗೊತ್ತಿದೆ. ನಾವು ಏನಿವತ್ತು ನಮ್ಮ ತಾಲೂಕು ದಂಡಾಧಿಕಾರಿ ಹೇಳ್ಬಿಟ್ರು ಅಂತ ಕಳ್ಸಿದಿರಲ್ರಿ, ಅವ್ರೇ ಭ್ರಷ್ಟ. ಅವನ ಜೊತೆ ನೀವು ಮಿಂಗಲ್ ಆಗಿದ್ದೀರಲ್ರಿ, ನೀವು ಭ್ರಷ್ಟರಾಯ್ತೀರಿ. ಇವೆಲ್ಲ ಬೇಡ. ನಮ್ಮ ಹೋರಾಟನ ಕೆಡಕ್ಬೇಡಿ. ಅದರಿಂದ ನಾವು ಇವತ್ತೇನು ತಾವೇ ಕೆಡಕಾಕಿ ಮೈ ಮೇಲೆ ಎಳ್ಕೊಂಡಂಗಿದ್ದೀರಿ. ನಾವು ಕೆಡಕಿದ್ರೆ ಬಿಡೋರಲ್ಲ. ನಾವು ಹೋರಾಟಗಾರರ ಇಲ್ಲೆಲ್ಲ ಕೂತಿರೋರು ನಮ್ಮನ್ನ ಅಷ್ಟ ಸಂಜೆಯಿಂದ ಬಾರಿ ಕೆಣಕಿದಿರಿ. ಇದು ಒಳ್ಳೇದಲ್ಲ. ಅವ್ರ ಹಣ ಇಲ್ಲ, ನಾನೇನೋ ನೀನು ಬಡವೆ ಅಂತ ಕಡಿಮೆ ಕೇಳಿದ್ರೆ ನೀನ್ ಇನ್ನೂ ಚೌಕಾಸಿಯ ಮಾಡ್ತೀಯಾ ಅಂತ ಹೇಳ್ತಾರೆ. ಇದು ನಾವು ಕೇಳಿದಂತ ವಿಡಿಯೋ. ಅಂದ್ರೆ ಲಂಚ ಕೇಳೋಕ್ಕೂ ಬಡವರು ಶ್ರೀಮಂತರು. ಅವ್ರು ಮಾಡದೇ ಇದ್ರೆ ನಾವು ನಾಳೆಯಿಂದ ಕರಪತ್ರ ಮಾಡಿ ಹೋಗ್ತೀವಿ. ಆ ಕರಪತ್ರವನ್ನು ಕೂಡ ನಿಮಗೆಲ್ಲ ಪ್ರೊಡ್ಯೂಸ್ ಮಾಡ್ತೀವಿ. ಜನಪ್ರತಿನಿಧಿಗಳು ಅವರು ಈಗ ಯಾರು 15 ವರ್ಷ ಶಾಸಕರಾಗಿದ್ದಾರೆ ಅವರು, ಮತ್ತು ಯಾರು ಚುನಾವಣೆಗೆ ನಿಂತು ಈಗ ವಿಫಲವಾಗಿದ್ದಾರೆ ಮತ್ತು ಮುಂದೆ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ, ನಾವು ಅವರಿಗೆ ಮನವಿ ಮಾಡ್ತೀವಿ. ಚನ್ನರಾಯಪಟ್ಟಣ ತಾಲೂಕಿನ ಜನತೆಯ ಗೌರವವನ್ನು ಹಾಳು ಮಾಡ್ತಕ್ಕಂಥ, ಈ ರಾಜ್ಯದ ದೇಶದ ಮಹಿಳೆಯರ ಗೌರವವನ್ನು ಹಾಳು ಮಾಡಿರ್ತಕ್ಕಂಥವ್ರನ್ನ ನೀವು ಸಮರ್ಥನೆ ಮಾಡಿದರೆ ನೀವು ನಾಳೆ ಜನರಿಂದ ಒಂದು ಚೀಮಾರಿಗೆ ಒಳಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ.